ನಮ್ಮ ಶ್ರೀನಿವಾಸಪುರದ ವಿಚಾರಕ್ಕೆ ಬಂದಾಗ ನಮ್ಮ ಶಾಸಕರಿದ್ದಾರೆ ವೆಂಕಟೇಶ್ವರಣ್ಣ, ನೀವು ಯಾವ ಪಕ್ಷದಲ್ಲ ಗೆದ್ದಿದ್ದು? ಜಾತ್ಯತೀತ ಜನತಾದಳ ಅಂತೀರಾ? ಪ್ರಜಾಪ್ರಭುತ್ವ ವಿರೋಧಿ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಮೋದಿ ಸರ್ಕಾರದ ಪ್ರಜಾಪ್ರಭುತ್ವ ವಿರೋಧಿ ನೀತಿಗೆ ಧಿಕ್ಕಾರ. ನ್ಯಾಯ ಬೇಕು. ಬಡವರ ಪರವಾಗಿ ಕಾಂಗ್ರೆಸ್ ಪಕ್ಷದ ಹೋರಾಟಕ್ಕೆ ಜಯವಾಗಲಿ. ಬಡವರ ಪರವಾಗಿ ಕಾಂಗ್ರೆಸ್ ಸರ್ಕಾರ ತಂದಿರುವ ಉದ್ಯೋಗ ಖಾತ್ರಿ ಯೋಜನೆ ವಾಪಸ್ ಜಾರಿ ಆಗಲೇಬೇಕು. MNR ಜಾರಿ ಆಗಲೇಬೇಕು. ಬಡವರನ್ನು ನಾಶ ಮಾಡುತ್ತಿರುವ ಮೋದಿಗೆ ಧಿಕ್ಕಾರ. ಅಮೆರಿಕಕ್ಕೆ ನಡು ಬಗ್ಗಿಸಿರುವ ಮೋದಿಗೆ ಧಿಕ್ಕಾರ. ಅಮೆರಿಕ ವಸ್ತುಗಳ ಮೇಲೆ ಶೂನ್ಯ ತೆರಿಗೆಗೆ ಒಪ್ಪಂದಕ್ಕೆ ಸಹಿ ಹಾಕಿರುವ ಮೋದಿಗೆ ಧಿಕ್ಕಾರ. ಭಾರತದ ರೈತರ ಉತ್ಪನ್ನಗಳಿಗೆ 18% ಟ್ಯಾಕ್ಸ್ ವಿಧಿಸುವ ಅದನ್ನು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ತೀವ್ರವಾಗಿ ಖಂಡನೆ ಮಾಡ್ತೇವೆ. ಇವತ್ತು ಏನ್ ನರೇಂದ್ರ ಮೋದಿ ಅವರು ಬಿಜೆಪಿ ಯಾವಾಗ ಉದಯ ಆಗಿದ್ದು? ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವತಂತ್ರ ನಂತರ ಈ ಭಾರತ ದೇಶಕ್ಕೆ ಎಲ್ಲ ಒಂದು ಕಾನೂನು ಇರಬಹುದು, ಇಲ್ಲಾಂದ್ರೆ ವೈಜ್ಞಾನಿಕವಾದ ಇರ್ಬೋದು, ಒಂದು ಆಸ್ಪತ್ರೆ ಸೌಲಭ್ಯ ಇರ್ಬೋದು, ಎಲ್ಲ ಕೂಡ ಭಾರತ ದೇಶಕ್ಕೆ ಕೊಡುಗೆ ನೀಡಿದ್ದು ಕಾಂಗ್ರೆಸ್ ಪಕ್ಷ. ಅಡಿಪಾಯ ಹಾಕಿದ್ಮೇಲೆ ಗೋಡೆ ಕಟ್ತಾರೆ, ಮತ್ತೆ ಮೋಲ್ಡ್ ಹಾಕೋದು, ಕಲ್ಚಪ್ಪೆ ಎತ್ತೋದು ನಡೆಯುತ್ತೆ. ಇವ್ರು ಅದ್ರ ಮೇಲೆ ಮಾಡಿ ಕಟ್ಬಿಟ್ಟು ನಾವು ಮಾಡಿ ಕಟ್ಟಿದ್ದೀವಿ ಅಂತಾರೆ. ಅಡಿಪಾಯ ಇಲ್ದರೆ ಮಾಡಿ ಕಟ್ಟಕ್ಕಾಗುತ್ತಾ? ನರೇಂದ್ರ ಮೋದಿ ಅವರು ನಾವು ಮಾಡಿ ಕಟ್ಟಿದ್ದೀವಿ, ಮಾಡಿ ನೋಡಿ ಅಂತಾರೆ. ಏನ್ ನೀವು ಮಾಡಿ ಕಟ್ಟಿರೋದು? ಎಲ್ಲ ಸರ್ಕಾರಿ ಸ್ವಾಮ್ಯ ಸಂಸ್ಥೆಗಳನ್ನೆಲ್ಲ ಕೂಡ ಖಾಸಗಿ ಅವ್ರಿಗೆ ನೀವು ಮಾರಾಟ ಮಾಡ್ತಾ ಇದ್ದೀರಾ. ಇವತ್ತು ನಿಮ್ಮ ಸರ್ಕಾರ ಶೋಚನೀಯ ಸ್ಥಿತಿಯಲ್ಲಿದೆ. ಅದನ್ನು ನಾವು ಪ್ರತಿಭಟನೆ ಮಾಡಿದ್ರೆ ನಮ್ಮ ಸಂವಿಧಾನದಲ್ಲಿ ನಮ್ಮ ಹಕ್ಕನ್ನು ನೀವು ಕಿತ್ತೊಯ್ಯೋದಕ್ಕೆ, ನಮ್ಮನ್ನು ಜೈಲಿನಲ್ಲಿ ಇಡೋದಕ್ಕೆ ನೀವು ಎಲ್ಲ ಒಂದು ಕಾನೂನು ವ್ಯವಸ್ಥೆ ಮಾಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ನೀವು ಏನು ನಮ್ಮ ಭಾರತ ದೇಶವನ್ನು ಕೂಡ ಇನ್ನೊಂದು ರಾಷ್ಟ್ರಕ್ಕೆ ನೀವು ಮಾರಾಟ ಮಾಡಿದ್ರೆ ನಾವು ಏನು ಸಂಶಯ ಪಡುವಂತ ಸಮಯ ಏನು ಆಲೋಚನೆ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ಅದು ಹತ್ತಿರದಲ್ಲೇ ಇದೆ. ಎಲ್ಲ ಸರ್ಕಾರಿ ಸ್ವಾಮ್ಯ ಆದ್ಮೇಲೆ ಮತ್ತೆ ದೇಶನೇ ಮಾರಾಟ ಮಾಡ್ತೀರಾ ನೀವು. ನರೇಂದ್ರ ಮೋದಿ ಅವರೇ, ಅಮಿತ್ ಶಾ, ನರೇಂದ್ರ ಮೋದಿ ಅವರು, ನೀವು ನಿಮ್ ವಿರುದ್ಧ ಏನಾದ್ರು ಪ್ರತಿಭಟನೆ ಮಾಡಿದ್ರೆ ನೀವು ಉಪಯೋಗಿಸೋದು ಯಾವುದು? ಸಿಬಿಐ, ಇಡಿ, ID ರೇಡ್ ಉಪಯೋಗಿಸಿ ಯಾರಾದ್ರೂ ಚಕಾರ ಎತ್ತಿದ್ರೆ ಮಾತ್ರ ನೀವು ಅವನ್ನೆಲ್ಲ ಕೂಡ ಒಳಗೆ ಹಾಕ್ತಿರಲ್ಲ. ಇದು ಪ್ರಜಾಪ್ರಭುತ್ವ ದೇಶನಾ ಇಲ್ಲ ಸರ್ವಾಧಿಕಾರತ್ವ ದೇಶನಾ? ನಿಮ್ಮನ್ನು ನೋಡಿದ್ರೆ, ನಿಮ್ಮ ಆಡಳಿತ ನೋಡಿದ್ರೆ ಉತ್ತರ ಕೊರಿಯಾ ನೆನಪಿಗೆ ಬರುತ್ತೆ. ಕಿಮ್ ಜಾನ್ ಉನ್ಗೂ ನೀವು ಹತ್ತಿರದಲ್ಲಿದ್ದೀರಾ. ನೀವು ಅವರ ಆಡಳಿತ ನಿಮ್ಮ ಆಡಳಿತಕ್ಕೆ ಸಮಾನವಾಗಿದೆ. ನಾವು ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ನೀವು ಏನು ಈಗ ನಮ್ಮ ಶ್ರೀನಿವಾಸಪುರದ ವಿಚಾರಕ್ಕೆ ಬಂದಾಗ ನಮ್ಮ ಶಾಸಕರಿದ್ದಾರೆ ವೆಂಕಟೇಶ್ವರಣ್ಣ, ನೀವು ಯಾವ ಪಕ್ಷದಲ್ಲ ಗೆದ್ದಿದ್ದು? ಜಾತ್ಯತೀತ ಜನತಾದಳ ಅಂತೀರಾ? ಗೆದ್ಮೇಲೆ ಎಲ್ಲನ ನೀವು ಒಪ್ಕೊಂಡಿದ್ದು? ಜಾತಿವಾದಿ ಬಿಜೆಪಿ ಜೊತೆ ನೀವು ತಪ್ಕೊಳ್ತೀರಲ್ಲ, ರಾಜಕೀಯ ಆಗಲ್ವಣ್ಣ ನಿಮ್ಗೆ ಏನಾದ್ರೂ ಆತರ ದಲಿತರ ಮೇಲೆ, ಹಿಂದುಳಿದ ವರ್ಗಗಳ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ನಿಮ್ಗೆ ಏನಾದ್ರೂ ವಿಶ್ವಾಸ ಇದ್ದಿದ್ರೆ ನೀವು ನಿಮ್ಮ ರಾಜೀನಾಮೆಯನ್ನು ಎಡಗೈಯಲ್ಲಿ ಬಿಸಾಕ್ ಬರ್ಬೇಕಾಗಿತ್ತು. ನಿಮ್ಗೆ ಅಧಿಕಾರ ಬೇಕಷ್ಟೇ. ನೀವು ಎಲ್ಲ ನಾವು ಜಾತ್ಯತೀತವಾದಿಗಳಂತೆ ಗೆದ್ದು ಜಾತಿವಾದಿಗಳ ಜೊತೆ ಒಪ್ಪಂದ ಮಾಡ್ಕೊಂಡು ಇವತ್ತು ನೀವು ಯಾವಾಗ ಎಲೆಕ್ಷನ್ ಯಾವ ರೀತಿ ಎದುರಿಸಿದ್ದೀವೋ, ನಾವು ಜಾತ್ಯತೀತ ಪಕ್ಷ ಅಂತ ಎದುರಿಸಿದ್ದೀರಲ್ಲ, ಜಾತಿವಾದಿಗಳ ಜೊತೆ ನೀವು ಕೈ ಜೋಡಿಸಿದ್ದೀರಲ್ಲ, ಅಪ್ಕೊಳ್ತೀರಲ್ಲ. ನ್ಯಾಯನ ನಿಮ್ಗೆ ದೇವರು ಒಳ್ಳೇದು ಮಾಡುತ್ತಾ ವೆಂಕಟೇಶ್ವರಣ್ಣ? ನಿಮ್ಮಂತವರು ಇದಕ್ಕೆ ಕೈ ಜೋಡಿಸಿದ್ದಕ್ಕೆ ನಮ್ಗೆ ತುಂಬಾ ಪಶ್ಚಾತ್ತಾಪ ಆಗ್ತಾ ಇದೆ. ಈಗಲಾದ್ರೂ ಮನಸ್ಸು ಮಾಡಿ ನೀವು ರಾಜೀನಾಮೆ ಕೊಟ್ಟು ಹೊರಬನ್ನಿ ಅಣ್ಣ. ನಿಮ್ಮಂತವ್ರು ಈ ತಾಲೂಕಿಗೆ ಶಾಪ ಅನ್ನ, ಇಂಥವ್ರು ಇರಬಾರ್ದನ್ನ ಈ ಶಾಸಕರಾಗಿ. ದಯವಿಟ್ಟು ನೀವು ಈ ಮನವಿಗೆ ನೀವು ಹೂಗೊಟ್ಟು ನೀವು ರಾಜೀನಾಮೆ ಕೊಟ್ಟು ಹೊರಬನ್ನಿ ಅಣ್ಣ. ಧನ್ಯವಾದಗಳು.